ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ನನ್ನ ಚೈಲ್ಡ್ಹುಡ್ ಹಾಗೂ ಕಾಲೇಜ್ ಡೇಸನ್ನು ನೆನಪು ಮಾಡ್ಕೊಂಡಂಥ ದಿನ ಅಂತ ಹೇಳ್ಬೋದು. ನಾನು ಇರೋದು ಬಿಜಾಪುರದಲ್ಲಿ. ರಜೆ ದಿನಗಳು ಇರುವುದರಿಂದ ಬೆಳಗ್ಗೆ ಜಲ್ದಿ ಎದ್ದು ಅಣ್ಣನ ಜೊತೆ ಮತ್ತು ನಮ್ಮ ಚಿಕ್ಕ ಮಕ್ಕಳ ಗ್ಯಾಂಗ್ ಹಾಕ್ಕೊಂಡು ನಾವು ಕಾರ್ನಲ್ಲಿ ಅಲ್ಲಿಗೆ ಹೊರಟೀವಿ ಅಂತ ತೋರಿಸ್ತೀನಿ. ನೋಡಕತ್ರಿ ಬನ್ನಿ. ಬೆಳಗ್ಗೆ ಎದ್ದುಗಳೇ ಮಕ್ಕಳ ಗಲಾಟೆ ಶುರುವಾಗೇ ಬಿಡುತ್ತೆ. ಇವತ್ತು ಎಲ್ಲಿಗೆ ಹೋಗೋಣ, ಏನು ಮಾಡಬೇಕು ಅಂತ. ಎಸ್ಪೆಷಲಿ ಏಜು 2-4 ವರ್ಷದ ಮಕ್ಕಳನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಮನೆಯಲ್ಲಿ. ಹಾಗಾಗಿ ಸಂಡೇ ಇರೋದರಿಂದ ನನ್ನ ಅಣ್ಣ ಬನ್ನಿ ಕಾರ್ನಲ್ಲಿ ಒಂದು ರೌಂಡ್ ಹಾಕಿ ಬರೋಣ ಅಂತ ಪ್ಲ್ಯಾನ್ ಆಯಿತು. ಆಮೇಲೆ ಹಾಗೆ ಮಾತಾಡುತ್ತಾ ಗೊತ್ತಾಯಿತು ನಮಗೆ BLD ನ್ಯೂ ಕ್ಯಾಂಪಸ್ನಲ್ಲಿ ಹೊಸದಾಗಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಹೇಳಿದರು. ಅದಕ್ಕೆ ನಮ್ಮ ಗ್ಯಾಂಗ್ ಹಾಕ್ಕೊಂಡು ನಾವು ಹೋಗಿದ್ವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ತುಂಬ ಚೆನ್ನಾಗಿ ಸೂಪರಾಗಿ ಇತ್ತು. ಆದರೆ ಕೆಲಸ ಆಗಲೇ ಇಲ್ಲ, ನಿಮಗೆ ಎಂಟ್ರೆನ್ಸ್ ಇಲ್ಲ ಅಂತ ಅಂದರು. ಯಾಕೆ ಗೊತ್ತಾ, ಅವ್ರದ್ದೇ ಆದ ರೂಲ್ಸ್ ಇದೆ, ಏಜ್ ರಿಸ್ಟ್ರಿಕ್ಷನ್ ಇತ್ತು. ಅದು ಏನು ಅಂದರೆ 6 ವರ್ಷದ ಮಕ್ಕಳ ಮೇಲ್ಪಟ್ಟವರಿಗೆ ಮಾತ್ರ ಎಂಟ್ರಿ ಅಂತ ಹೇಳಿದರು. ನಮ್ಮ ಗ್ಯಾಂಗ್ ಬಂದು 3 ವರ್ಷ ಇತ್ತು ಅಷ್ಟೇ. ಇದರಿಂದ ಹಾಗೆ ವಾಪಸ್ ಬರಬೇಕಾಯಿತು. ಸ್ವಿಮ್ಮಿಂಗ್ ಪೂಲ್ ತುಂಬ ದೊಡ್ಡದಾಗಿದೆ ಮತ್ತು ನೀಟಾಗಿ ಮೇಂಟೈನ್ ಮಾಡಿದರು. ಯಾರು ಹೋಗಬೇಕಂತ ಪ್ಲ್ಯಾನ್ ಇದ್ದರೆ 6 ವರ್ಷ ಮೇಲ್ಪಟ್ಟ ಮಕ್ಕಳನ್ನು ನೀವು ಸ್ವಿಮ್ಮಿಂಗ್ ಪೂಲ್ಗೆ ಕಳಿಸ್ಬೋದು. ನನ್ನ ಕೆಲಸ ಅಂತೂ ಆಗಲಿಲ್ಲ, ಮತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಬೆಳಗ್ಗೆ ಹಾಗೆ ರೆಡಿಯಾಗಿ ಬಂದಿದ್ವಿ, ಏನೂ ತಿಂದಿರಲಿಲ್ಲ. ಹಾಗಾಗಿ ಹೊಟ್ಟೆ ತುಂಬ ಹಸಿವಾಗಿತ್ತು. ಸೊ ಏನಾದರೂ ತಿಂದರೆ ಆಯಿತು ಅಂತ ಯೋಚಿಸಿದ್ವಿ. ಆವಾಗ ನನ್ನ ಅಣ್ಣ ಹೇಳಿದರು, ನಡಿ ನಮ್ಮ ಹಳೆ ಅಡ್ಡಾಗೆ ಹೋಗಿ ತಿನ್ನೋಣ ಅಂತ. ಅದು ಎಲ್ಲಿ ಅಂದರೆ ತಮ್ಮನೇಲಿ ನೋಡಿ ಗೊತ್ತಾಗಿರಬೇಕು, ಅದೇ ಫೇಮಸ್ ರಮೇಶ್ ದೋಸಾ ಸೆಂಟ್ರ್ ಅಂತ ಹೇಳ್ಬೋದು. ಇದು ತುಂಬ ಹಳೇದಾದ 35 ವರ್ಷದ ದೋಸಾ ಸೆಂಟ್ರ್ ಅಂತ ಹೇಳ್ಬೋದು. ಕಡಿಮೆ ರೇಟ್ನಲ್ಲೇ ವೆರೈಟಿ ದೋಸೆಗಳನ್ನು ಮಾಡಿಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ರೇಟು ತುಂಬ ಕಡಿಮೆ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ. ಸೊ ಫೇಮಸ್ ಅಂತ ಹೇಳ್ಬೋದು. ಬಿಜಾಪುರದಲ್ಲಿ ನೀವು ಯಾರು ಬೇಕಾದರೂ ಕೇಳಿದರೆ ರಮೇಶ್ ದೋಸಾ ಸೆಂಟ್ರ್ ಎಲ್ಲೈತೆ ಅಂದರೆ ಎಲ್ಲರೂ ಅಡ್ರೆಸ್ ಹೇಳ್ತಾರೆ, ಅಷ್ಟು ಫೇಮಸ್ ಇದು. ನೀವು ಏನಾದರೂ ಬಿಜಾಪುರಿಗೆ ಬಂದಿದ್ದರೆ ಇಲ್ಲಿ ನೀವು ತಿನ್ನಬೇಕು, ಟೇಸ್ಟ್ ಮಾಡಿ ನೋಡಬೇಕಂದ್ರೆ ಫುಲ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಿ ನೋಡ್ಬೋದು. ನಾನು ನನ್ನ ಅಣ್ಣ ನಮ್ಮ ಓಲ್ಡ್ ಮೆಮೊರೀಸನ್ನು ನೆನಪು ಮಾಡ್ಕೋತಾ ದೋಸೆ ತಿಂದ್ವಿ. ಹಾಗೆ ರಮೇಶ್ ಕಾಕ ಪರಿಚಯ ಇರುವುದರಿಂದ ನಮ್ಮ ಮಕ್ಕಳಿಗೆ ಫ್ರೀಯಾಗಿ ದೋಸೆ ಕೊಟ್ಟರು. ಹಾಗೆ ಬಹಳ ದಿನಗಳ ಮೇಲೆ ಮೀಟ್ ಮಾಡೋದರಿಂದ ಎಲ್ಲರಿಗೂ ಖುಷಿ ಆಯಿತು. ಇದು ಬಂದು ನಮ್ಮ ಮಾರ್ನಿಂಗ್ ಬ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡ್ಬೋದು. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.